ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಯವರ 431ನೇ ಹುಟ್ಟುಹಬ್ಬದ ವಿಶೇಷವಾಗಿ ಮನೆಯಲ್ಲಿ ಸರಳವಾಗಿ ರಾಯರ ಅಭಿಷೇಕ ಮತ್ತು ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ರಾಯರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿ ದಿನ ಭಕ್ತರು ಭಕ್ತಿಭಾವದಿಂದ ಆಚರಿಸ್ತೀವಿ. ಈ ದಿನ ರಾಯರನ್ನು ಸ್ಮರಿಸಿ ಪೂಜೆ ಮಾಡಿದರೆ ಅವರ ವಿಶೇಷ ಕೃಪೆ ದೊರೆಯುತ್ತದೆ ಅಂತ ಭಕ್ತರೆಲ್ಲ ನಂಬಿದ್ದೀವಿ. ಈ ದಿನ ರಾಯರ ಮಠಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಭಕ್ತರಿಗೆ ವಿಶೇಷವಾಗಿ ಪ್ರಸಾದ ವಿತರಣೆ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಾರೆ. ಈ ವರ್ಷ ಅಂದರೆ 2026ರಂದು ಫೆಬ್ರವರಿ ತಿಂಗಳಿನಲ್ಲಿ 24ನೇ ತಾರೀಕೆ ರಾಯರ ಹುಟ್ಟುಹಬ್ಬ ಬಂದಿದೆ. ನಾವು ಅವತ್ತೇ ಪೂಜೆ ಎಲ್ಲ ಮಾಡಿದ್ದೀವಿ, ಬಟ್ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು ಫ್ರೆಂಡ್ಸ್. ರಾಯರ ಬಗ್ಗೆ ಹೇಳಬೇಕಂತ ಅಂದರೆ, ರಾಯರ ಮಹಿಮೆ ಹೇಳಬೇಕಂತ ಅಂದರೆ ರಾಯರ ಭಕ್ತರಿಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಮತ್ತೊಂದ್ಸಲಿ ನಾನು ಹೇಳ್ತಾ ಇದ್ದೀನಿ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವ ಸಂಪ್ರದಾಯದ ಮಹಾನ್ ಯತಿಗಳು. ರಾಯರು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕರುಣಾಮೂರ್ತಿಗಳು. ಮಂತ್ರಾಲಯದಲ್ಲಿ ರಾಯರು ಬೃಂದಾವನದಲ್ಲಿ ಇಂದಿಗೂ ಜೀವಂತವಾಗಿ ಭಕ್ತರಿಗೆ ಕೃಪೆ ಮಾಡುತ್ತಿದ್ದಾರೆ. ಪ್ರತಿದಿನ ಸಾವಿರಾರು ಭಕ್ತರು ರಾಯರ ದರ್ಶನಕ್ಕೆ ಬರುತ್ತಾರೆ. ರಾಯರ ಮೇಲೆ ಭಕ್ತಿ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಕಷ್ಟಗಳೆಲ್ಲ ದೂರ ಆಗುತ್ತದೆ. ಅನೇಕ ಭಕ್ತರಿಗೆ ರಾಯರು ಕನಸಿನಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ. ಸಂಕಷ್ಟದಲ್ಲಿರೋರ್ಗೆ ರಾಯರು ಮಾರ್ಗನ ತೋರಿಸ್ತಾರೆ. ರಾಯರನ್ನು ನಂಬಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ರಾಯರು ಖಂಡಿತವಾಗಿ ಕೃಪೆ ಮಾಡ್ತಾರೆ. ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂಗೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ 431ನೇ ಹುಟ್ಟುಹಬ್ಬದ ವಿಶೇಷವಾಗಿ ಯಾವ ರೀತಿ ನಾನು ಪೂಜೆನ ಮಾಡ್ತಾ ಇದ್ದೀನಿ, ಅಭಿಷೇಕ ಮತ್ತು ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಗಳವಾರ 24ನೇ ತಾರೀಕು ರಾಯರ ಹುಟ್ಟುಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ 4:45 ನೀವು ನೋಡ್ತಾ ಇರ್ಬೋದು ಹೊರಗಡೆ ವ್ಯೂ ಯಾವ ರೀತಿ ಇದೆ ಅಂತ. ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಮಾಡಿದ್ರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ. ಸಾಮಾನ್ಯವಾಗಿ ಬೆಳಗ್ಗೆ 4ರಿಂದ 5:30 ಅಂದರೆ 6 ಗಂಟೆ ಒಳಗಡೆನೆ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಭಕ್ತಿ ಏಕಾಗ್ರತೆಯೂ ಸಹ ಹೆಚ್ಚಿರುತ್ತೆ, ದೇವರ ಅನುಗ್ರಹ ಸಿಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ದೇವರನ್ನು ಸ್ಮರಿಸಿದರೆ ದಿನವಿಡೀ ಒಳ್ಳೆಯ ಶಕ್ತಿ ಮತ್ತು ಶುಭ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತು ರಾಯರ ಹುಟ್ಟುಹಬ್ಬ ಇದೆ ಅಂದರೆ ರಾಯರ ವರ್ಧಂತಿ ಇದೆ ಅಂತ ಹೇಳಿಬಿಟ್ಟು ನೆನ್ನೆ ಮನೆಯೆಲ್ಲ ಗುಡಿಸಿ ಸಾರಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರ ಫೋಟೋ ಎಲ್ಲ ಒರೆಸಿ ದೇವರ ವಿಗ್ರಹಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವತ್ತು ರಾಯರ ಹುಟ್ಟುಹಬ್ಬದ ದಿವಸ ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಬಿಡಿಸಿ ಮತ್ತು ರಾಯರ ಫೋಟೋನ ನೀಟಾಗಿ ಒರೆಸ್ಕೊಂಡು ಹೂವಿನಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ರಾಯರಿಗೆ ತುಳಸಿ ಹಾರನ ಹಾಕಿದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹೂವಿನ ಮಾಲೆ ಜೊತೆ ತುಳಸಿ ಹಾರನೂ ಸಹ ಹಾಕಬೇಕಾಗತ್ತೆ. ಶ್ರೀ ಗುರು ರಾಯರಿಗೆ 1 ದಳ ಅಥವಾ 2 ದಳ ತುಳಸಿನಾದರೂ ಹಾಕಲೇಬೇಕು. ತುಂಬಾ ಶ್ರೇಷ್ಠ ರಾಘವೇಂದ್ರ ಸ್ವಾಮಿ ಪೂಜೆಯಲ್ಲಿ ತುಳಸಿ ಇರೋದು. ಶ್ರೀ ರಾಯರ ಫೋಟೋಗೆ ಗಂಧ ಮತ್ತು ಕುಂಕುಮನ ಇಟ್ಟು ಈಗ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಿಡಿ ಹೂವನ್ನ ತಂದು ಹೂವನ್ನ ಕಟ್ಟಿ ರಾಯರ ಫೋಟೋಗೆ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಡಿ ಹೂವನ್ನು ರಾಯರ ಫೋಟೋ ಮೇಲೆ ಅರ್ಪಿಸಿದ್ದೀನಿ. ರಾಯರ ಹುಟ್ಟುಹಬ್ಬದ ದಿನ ಈ ರೀತಿ ನಾನು ದೇವರ ಫೋಟೋಗೆ ಅಲಂಕರಣ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ದೇವ್ರ ಮನೆಯಲ್ಲಿರುವಂತಹ ಮನೆ ದೇವರ ಫೋಟೋ ಮತ್ತು ಎಲ್ಲ ದೇವರ ಫೋಟೋ ಮತ್ತು ವಿಗ್ರಹಗಳಿಗೆ ಕುಂಕುಮ ಮತ್ತು ಗಂಧವನ್ನು ಇಟ್ಟು ಹೂಗಳಿಂದ ಅಲಂಕರಣ ಮಾಡ್ಕೊತಾ ಇದ್ದೀನಿ. ಹಾಗೆ ಹಾಲ್ನಲ್ಲಿ ಶ್ರೀ ಕೃಷ್ಣನ ಮೂರ್ತಿ ಇದೆ. ಈ ವಿಗ್ರಹಕ್ಕೂ ಸಹ ನಾನು ಹೂವಿನಿಂದ ಅಲಂಕರಣ ಮಾಡ್ಕೊತಾ ಇದ್ದೀನಿ. ಗಂಧ ಮತ್ತು ಕುಂಕುಮದಿಂದ ಬೊಟ್ಟನ್ನು ಸಹ ಇಟ್ಟಿದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಪೂಜೆನ ಮಾಡೋದಕ್ಕೆ ಎಲ್ಲ ತಯಾರಿನೂ ಸಹ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಶ್ರೀ ರಾಯರ ವಿಗ್ರಹಕ್ಕೆ ಅಭಿಷೇಕನ ಮಾಡಿ ನಂತರ ಪೂಜೆನ ಸಲ್ಲಿಸ್ತಾ ಇದ್ದೀನಿ. ನಾನಿವತ್ತು ದೇವ್ರ ಮನೆಯಲ್ಲಿರುವಂತಹ ಎಲ್ಲ ದೇವರ ಫೋಟೋಗಳಿಗೆ ವಿಗ್ರಹಗಳಿಗೆ ಗಂಧ ಮತ್ತು ಕುಂಕುಮದಿಂದ ಅಲಂಕರಣ ಮಾಡ್ಕೊಂಡಿದ್ದೀನಿ. ನಂತರ ನಾನು ಶ್ರೀ ರಾಯರಿಗೆ ಅಭಿಷೇಕನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪೀಠನ ರೆಡಿ ಮಾಡ್ಕೊಂಡಿದ್ದೀನಿ. ಪೀಠ ಅಂತ ಅಂದರೆ ಒಂದು ಮಣೆ ಮೇಲೆ ಪುಟ್ಟದಾದ ಒಂದು ರಂಗೋಲಿನ ಹಾಕ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಕೊಂಡು ಪ್ಲೇಟ್ ಮೇಲೆ ರಾಘವೇಂದ್ರ ಸ್ವಾಮಿಯ ವಿಗ್ರಹನ ಇಟ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿ ವಿಗ್ರಹ ಮುಂದೆ 2 ಚಿಕ್ಕ ಚಿಕ್ಕ ದೀಪಗಳನ್ನ ಇಟ್ಕೊಂಡಿದ್ದೀನಿ. ಆ ದೀಪದಲ್ಲಿ ನಾನು ತುಪ್ಪದ ಬತ್ತಿಗಳನ್ನ ಇಟ್ಕೊಂಡಿದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಪೂಜೆಗೆ ನಾನಿವಾಗ ಶ್ರೀಗಂಧನ ತೇಯ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ತೇಯ್ದು ಒಂದು ಕಪ್ನಲ್ಲಿ ಎತ್ತಿಟ್ಕೊಂಡೆ. ನಂತರ ನಾನು ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ನಾನು ಇದನ್ನೆಲ್ಲ ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ಪುಟ್ಟದಾದ ಲೋಟದಲ್ಲಿ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ತುಪ್ಪ
ಮತ್ತು ನೀರಿಗೆ ತುಳಸಿ ದಳನ ಹಾಕಿದ್ದೀನಿ, ಶುದ್ಧವಾದ ನೀರನ್ನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ನಾನು ಇಷ್ಟು ವಸ್ತುಗಳನ್ನ ತೊಗೊಂಡಿದ್ದೀನಿ. ನಂತರ ನಾನು 2 ತುಪ್ಪದ ಬತ್ತಿಗಳನ್ನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ. 2 ಹೂ ಬತ್ತಿಗೆ ತುಪ್ಪನ ಸವರಿ ಆರತಿ ಮಾಡ್ತೀವಲ್ಲ ಅದರಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಪಂಚ ಆರತಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು 5 ತುಪ್ಪದ ಬತ್ತಿಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬಿಡಿ ಹೂವು, ತುಳಸಿ ದಳಗಳು ಮತ್ತು ಪನ್ನೀರ್ ಪತ್ರೆ ಇದನ್ನೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಪೂಜೆಗೆ ಮತ್ತು ಅಭಿಷೇಕಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ರಾಯರ ಮುಂದೆ ಇರುವಂತಹ 2 ಪುಟ್ಟ ದೀಪಗಳು ಅಂತ ಅಂದರೆ ತುಪ್ಪದ ಬತ್ತಿಗಳನ್ನ ಇಟ್ಕೊಂಡಿದ್ದೀನಲ್ಲ ಆ ದೀಪನ ನಾನು ಅಂಟಿಸ್ಕೊತಾ ಇದ್ದೀನಿ. ದೀಪನ ಬೆಂಕಿ ಕಡ್ಡಿಯಿಂದ ಹಚ್ಕೋಬಾರ್ದು ಅಂತ ಹೇಳ್ತಾರೆ. ಏಕಾರತಿ ಅಥವಾ ಊದ್ಗಡ್ಡಿಯಿಂದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನಿವಾಗ ಮೊದಲು ಊದ್ಬತ್ತಿನ ಅಂಟಿಸ್ಕೊಂಡು ನಂತರ ನಾನು ದೀಪನ ಹಚ್ಕೊತೀನಿ. ದೀಪ ಹಚ್ಚಬೇಕಾದ್ರೆ ಯಾವ ಮಂತ್ರನ ಹೇಳ್ಕೋಬೇಕು ಅಂತ ಅಂದರೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಈ ಮಂತ್ರನ ಹೇಳ್ಕೊಂಡು ನಾವು ಏಕಾರತಿ ಅಥವಾ ಊದ್ಬತ್ತಿಯಿಂದ ದೀಪನ ಹಚ್ಕೋಬೇಕು. ಮೊದಲು ನಾನು ತೋರಿಸ್ದ ಹಾಗೆ ಶುದ್ಧವಾದ ನೀರಿಂದ ನಾನು ರಾಯರಿಗೆ ಅಭಿಷೇಕನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ನೀರಿನಿಂದ ಅಭಿಷೇಕನ ಮಾಡ್ಕೋಬೇಕು. ನೀರಿಗೆ ನಾನು ಸ್ವಲ್ಪ ತುಳಸಿ ದಳನ ಹಾಕಿದ್ದೆ, 1-2 ದಳ ತುಳಸಿ ದಳನ ಹಾಕಿದ್ದೆ. ಈ ಅಭಿಷೇಕ ಮಾಡಿರೋಂತಹ ಈ ನೀರನ್ನು ಮನೆಯಲ್ಲಿ ಎಲ್ಲ ತೀರ್ಥ ಅಂತ ತಗೋಬೇಕಾಗತ್ತೆ. ಈ ನೀರನ್ನು ಚೆಲ್ಲೋದಕ್ಕೆ ಹೋಗಬಾರ್ದು. ನೀರಿನಿಂದ ಅಭಿಷೇಕ ಮಾಡಾದ ನಂತರ ಅದನ್ನು ತೆಗೆದಿಟ್ಕೊಂಡು ಆ ನೀರನ್ನ ಈಗ ನಾನು ಶುದ್ಧವಾದ ಹಾಲು ಅಂತ ಅಂದರೆ ಹಸಿ ಹಾಲಿನಿಂದ ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ನಾವು ಅಭಿಷೇಕ ಮಾಡಬೇಕಾದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೋಬೇಕಾಗತ್ತೆ, ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಯವರ ಶ್ಲೋಕನ ಹೇಳ್ಕೊಂಡು ಅಭಿಷೇಕನ ಮಾಡ್ಕೋಬೇಕಾಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಒಂದು ಸ್ತೋತ್ರನ ಹೇಳ್ಕೊಂಡು ರಾಯರ ಅಭಿಷೇಕನ ಮಾಡ್ಕೋಬೇಕಾಗತ್ತೆ. ನಾನು ಹಸಿ ಹಾಲಿನಿಂದ ಅಭಿಷೇಕನ ಮಾಡ್ಕೊಂಡಾದ ನಂತರ ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಯಿಂದ ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಬದಲು ನೀವು ಬೆಲ್ಲನಾದರೂ ಅಭಿಷೇಕಕ್ಕೆ ಬಳಸಬಹುದು. ಪಂಚಾಮೃತದಿಂದ ಅಭಿಷೇಕ ಮಾಡಾದ ನಂತರ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಸಹ ಅಭಿಷೇಕಕ್ಕೆ ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿನೂ ಸಹ ಹಾಕಿ ನಾನು ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ಪಂಚಾಮೃತದಿಂದ ಅಭಿಷೇಕ ಮಾಡಾದ ನಂತರ ಸಣ್ಣದಾಗಿ ಬಾಳೆಹಣ್ಣ ಕಟ್ ಮಾಡಿಕೊಂಡು ಬಾಳೆಹಣ್ಣಿನಿಂದ, ಆ್ಯಪಲ್ಲಿಂದ, ಆರೆಂಜಿಂದ, ದಾಳಿಂಬೆ ಕಾಳುಗಳಿಂದ, ಮಾವಿನ ಹಣ್ಣನ್ನು ಸಣ್ಣದಾಗಿ ಹಚ್ಕೊಂಡು ಅಭಿಷೇಕನ ಮಾಡ್ಕೋಬಹುದು. ನಾನು ಇವತ್ತು ಡ್ರೈ ಫ್ರೂಟ್ಸ್ ಮತ್ತು ಪಂಚಾಮೃತದಿಂದ ಅಭಿಷೇಕನ ಮಾಡ್ಕೊಂಡಿದ್ದೀನಿ. ಈಗ ನಾನು ಅಭಿಷೇಕ ಮಾಡ್ಕೊಂಡಾದ ನಂತರ ರಾಯರಿಗೆ ಹೂವನ್ನು ಅರ್ಪಿಸಿ ನಂತರ ನಾನು 2 ತುಪ್ಪದ ಬತ್ತಿಗಳನ್ನು ಅಂಟಿಸ್ಕೊಂಡು ಆರತಿನ ಮಾಡ್ಕೊತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಘವೇಂದ್ರ ಸ್ವಾಮಿಯವರ ಫೋಟೋಗೂ ನಾನು ಇವಾಗ ತುಪ್ಪದ ಬತ್ತಿಗಳಿಂದ ಆರತಿನ ಮಾಡ್ಕೊತಾ ಇದ್ದೀನಿ. ರಾಯರ ಪೂಜೆ ಮಾಡಬೇಕಾದ್ರೆ ರಾಯರ ಮೂಲ ಮಂತ್ರವಾದಂತಹ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಬೋದು. ಈ ಮಂತ್ರನ ನೀವು 11 ಬಾರಿ ಅಥವಾ 108 ಬಾರಿ ಜಪ ಮಾಡಿದ್ರೆ ತುಂಬಾ ಒಳ್ಳೆಯದು. ಶ್ರೀ ರಾಯರಿಗೆ ಅಭಿಷೇಕವಾದ ನಂತರ ಮತ್ತೆ ನಾವು ಶುದ್ಧವಾದ ನೀರಿನಿಂದ ಅಭಿಷೇಕನ ಮಾಡ್ಕೋಬೇಕು. ಮತ್ತು ಒಂದು ಮಡಿ ವಸ್ತ್ರದಿಂದ ನೀಟಾಗಿ ಆ ನೀರನ್ನೆಲ್ಲ ಒರೆಸ್ಕೊಬೇಕಾಗತ್ತೆ. ಈಗ ನಾನು ಆಗಲೇ ತೆಗೆದಿಟ್ಕೊಂಡಿದ್ನಲ್ಲ ಶ್ರೀಗಂಧನ, ಆ ಶ್ರೀಗಂಧನ ನಾನು ರಾಯರ ಬೃಂದಾವನಕ್ಕೆ, ಹಣೆಗೆ ಮತ್ತು ಕೈಗೆ, ಪಾದಕ್ಕೆ ಎಲ್ಲ ನಾನು ಗಂಧನ ಇಟ್ಕೊತಾ ಇದ್ದೀನಿ. ರಾಯರಿಗೆ ಗಂಧ ಹಚ್ಚೋದು ಬಹಳನೇ ಶ್ರೇಷ್ಠ. ಅದಕ್ಕೆ ನಾನು ಗಂಧನ ಹಚ್ಕೊತಾ ಇದ್ದೀನಿ. ನಂತರ ನಾನು ಹಣೆಗೆ ಕುಂಕುಮನ ಇಟ್ಕೊಂಡು ಒಂದು ಪೀಠದ ಮೇಲೆ ನಾನು ರಾಯರನ್ನು ಇಟ್ಕೊತಾ ಇದ್ದೀನಿ. ಒಂದು ಪುಟ್ಟದಾದ ಶ್ರೀಕೃಷ್ಣನ ವಿಗ್ರಹನ ರಾಯರ ವಿಗ್ರಹದ ಮುಂದೆ ಇಟ್ಕೊತಾ ಇದ್ದೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಘವೇಂದ್ರ ಸ್ವಾಮಿಯವರು ಶ್ರೀಹರಿಯ ಪರಮ ಭಕ್ತರು. ಶ್ರೀಹರಿಯ ಇನ್ನೊಂದು ಅವತಾರವಾದ ಶ್ರೀಕೃಷ್ಣನ ವಿಗ್ರಹವನ್ನು ನಾನು ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಬೆಳ್ಳಿಯ ಕಾಮಧೇನುವಿನ ವಿಗ್ರಹವನ್ನು ಸಹ ಇಟ್ಕೊತಾ ಇದ್ದೀನಿ. ಕಾಮಧೇನುವಿಗೂ ಸಹ ಗಂಧ ಮತ್ತು ಕುಂಕುಮವನ್ನು ಇಟ್ಟು ರಾಯರ ವಿಗ್ರಹದ ಮುಂದೆ ಇಟ್ಕೊತಾ ಇದ್ದೀನಿ. ರಾಯರ ವಿಗ್ರಹಕ್ಕೆ, ಶ್ರೀಕೃಷ್ಣನ ವಿಗ್ರಹಕ್ಕೆ, ಕಾಮಧೇನುವಿಗೆ ನಾನು ಹೂವಿನಿಂದ ಅಲಂಕರಣ ಮಾಡ್ತಾ ಇದ್ದೀನಿ. ಶ್ರೀ ರಾಯರಿಗೆ ಕಾಮಧೇನು ಅಂದರೆ ತುಂಬಾ ಇಷ್ಟ. ಅಂದರೆ ಗೋವುಗಳು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಪ್ರೀತಿ. ಅದಕ್ಕಾಗಿ ನಾನು ಕಾಮಧೇನುವಿನ ವಿಗ್ರಹನ ರಾಯರ ಮುಂದೆ ಇಟ್ಟಿದ್ದೀನಿ. ಮತ್ತು ಈಗ ನಾನು ರಾಯರಿಗೆ ಅಭಿಷೇಕ ಮಾಡಿದ್ನಲ್ವ, ಆ ಪಂಚಾಮೃತವನ್ನೇ ನಾನು
ನೈವೇದ್ಯವಾಗಿ ಇಟ್ಕೊತಾ ಇದ್ದೀನಿ. ನಂತರ ನಾನು ಒಂದು ಚಿಪ್ಪ ಬಾಳೆಹಣ್ಣನ್ನು ಸಹ ನೈವೇದ್ಯವಾಗಿ ಇಡ್ತಾ ಇದ್ದೀನಿ. ನಂತರ ನಾನು ತಾಂಬೂಲ ಮತ್ತು ದಕ್ಷಿಣೆಯನ್ನು ಸಹ ರಾಯರ ಮುಂದೆ ಇಟ್ಕೊತಾ ಇದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯವಾಗಿ ಹಣ್ಣುಗಳನ್ನ ಇಡಬಹುದು, ಪಂಚಾಮೃತವನ್ನು ಇಡಬಹುದು. ಹಾಗೆ ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ, ಮೊಸರನ್ನ, ಪೊಂಗಲ್ಲು, ಒಬ್ಬಟ್ಟು, ಮಾವಿನ ಹಣ್ಣಿನ ಸೀಕರಣೆ ಈ ರೀತಿ ಯಾವುದಾದ್ರೂ ನಿಮಗೆ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ನಾವು ಶ್ರೀರಾಯರಿಗೆ ನೈವೇದ್ಯವಾಗಿ ಇಡಬಹುದು. ನೈವೇದ್ಯ ಮಾಡಾದ ನಂತರ ನಾನಿಲ್ಲಿ 108 ಬಾರಿ ಅಷ್ಟೋತ್ತರನ ಪಠಿಸ್ತಾ ಇದ್ದೀನಿ. ನೀವು ಶ್ರೀ ರಾಘವೇಂದ್ರ ಸ್ವಾಮಿಗೆ ಅರ್ಚನೆ ಮಾಡಬೇಕಾದ್ರೆ ಅಷ್ಟೋತ್ತರನಾದರೂ ಪಠಿಸಬಹುದು ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಆದರೂ ಹೇಳ್ಕೋಬಹುದು. ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ಕೊಂಡು 108 ಬಾರಿ ಹೂಗಳಿಂದ ಆಗಿರಬಹುದು ಅಥವಾ ತುಳಸಿ ದಳಗಳಿಂದ ಆಗಿರಬಹುದು ಅಥವಾ ಅಕ್ಷತೆಯಿಂದ ಆಗಿರಬಹುದು ಅರ್ಚನೆನ ಮಾಡ್ಕೊಳ್ಳಿ. ಅರ್ಚನೆನ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ನಾನು ಪಂಚಾರತಿನ ಮಾಡ್ಕೊತಾ ಇದ್ದೀನಿ. ಪಂಚಾರತಿ ಅಂತ ಅಂದರೆ 5 ತುಪ್ಪದ ಬತ್ತಿಗಳನ್ನ ಅಂಟಿಸ್ಕೊಂಡು ಶ್ರೀರಾಯರಿಗೆ ಆರತಿನ ಮಾಡ್ಕೊಳ್ಳೋದು. ಮೊದಲನೇದಾಗಿ ನಾನು ಗಣೇಶನಿಗೆ ಆರತಿನ ಮಾಡ್ಕೊತಾ ಇದ್ದೀನಿ. ನಂತರ ಮನೆ ದೇವರಿಗೆ ಆರತಿನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ದೇವ್ರ ಮನೆಯಲ್ಲೇ ಪೂಜೆ ಮಾಡ್ಕೊತಾ ಇರೋದ್ರಿಂದ ಮನೆ ದೇವರಿಗೆ ಮತ್ತು ದೇವ್ರ ಮನೆಯಲ್ಲಿರುವಂತಹ ಎಲ್ಲ ದೇವರಿಗೂ ನಾನು ಆರತಿನ ಮಾಡಿಕೊಂಡು ಹಾಗೆ ಶ್ರೀ ರಾಯರಿಗೂ ಸಹ ನಾನು ಪಂಚಾರತಿನ ಮಾಡ್ಕೊತಾ ಇದ್ದೀನಿ. ಸಪ್ರೇಟಾಗಿ ಹಾಲ್ನಲ್ಲಿ ನಾವು ರಾಯರ ಪೂಜೆ ಮಾಡ್ಕೊತಾ ಇದ್ರೆ ರಾಯರಿಗೆ ಮಾತ್ರ ಪೂಜೆ ಮಾಡ್ಕೋಬೋದಾಗಿತ್ತು. ನಾನಿಲ್ಲಿ ದೇವ್ರ ಮನೆಯಲ್ಲೇ ಪೂಜೆನ ಸಲ್ಲಿಸ್ಕೊತಾ ಇರೋದ್ರಿಂದ ಎಲ್ಲ ದೇವರಿಗೂ ನಾನು ಮೊದಲು ಪೂಜೆ ಮಾಡಿ ಹಾಗೇನೆ ರಾಯರಿಗೂ ಸಹ ಪೂಜೆನ ಮಾಡ್ಕೊತಾ ಇದ್ದೀನಿ. ರಾಯರ ವಿಗ್ರಹಕ್ಕೆ ಪಂಚಾರತಿಯಿಂದ ಆರತಿನ ಮಾಡಿಕೊಂಡು ನಂತರ ರಾಯರ ಫೋಟೋಗೂ ನಾನು ಆರತಿನ ಮಾಡ್ಕೊತೀನಿ. ಆರತಿ ಮಾಡ್ಕೊಂಡಾದ ನಂತರ ಕೊನೆಯದಾಗಿ ನಾನು ಧೂಪನ ಹಚ್ಕೊತಾ ಇದ್ದೀನಿ. ಒಂದು ಕಪ್ ಸಾಂಬ್ರಾಣಿ ಮೇಲೆ ಕರ್ಪೂರನ ಅಂಟಿಸಿ ಇಟ್ಟು ಧೂಪನ ಹಚ್ಕೊಂಡು ಧೂಪನ ಸಹ ಮಾಡ್ಕೊತೀನಿ. ರಾಯರಿಗೆ ಧೂಪ ಮಾಡೋದು ಸರ್ವಶ್ರೇಷ್ಠ ಅಂತಲೇ ಹೇಳ್ಬಹುದು. ಕೊನೆಯದಾಗಿ ನಾನು ಧೂಪ ಆರತಿನ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪೂಜೆನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಯವರ ಹುಟ್ಟುಹಬ್ಬದ ವಿಶೇಷವಾಗಿ ಮನೆಯಲ್ಲೇ ಭಕ್ತಿಯಿಂದ ರಾಯರ ಪೂಜೆನ ಯಾವ ರೀತಿ ಮಾಡಿಕೊಂಡೆ ಅಂತ. ಮೊದಲು ನಾನು ರಾಯರ ವಿಗ್ರಹಕ್ಕೆ ಯಾವ ರೀತಿ ಅಭಿಷೇಕನ ಮಾಡಿ ಪೂಜೆನ ಸಲ್ಲಿಸಿದ್ದೀನಿ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಯವರ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಸಹ ಒತ್ತಿ. ಮತ್ತಷ್ಟು ಪೂಜಾ ವಿಧಾನಗಳು ಮತ್ತು ಹಬ್ಬಗಳ ಮಾಹಿತಿ ಮತ್ತು ವ್ಲಾಗ್ ವಿಡಿಯೋಗಳಿಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.